ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ದ ಚಾನೆಲ್. ನಾನು ಇವಾಗ ಮೂವಿಗೆ ಹೊರಟಿದ್ದೀನಿ. ಸೊ ಯಾವ ಮೂವಿ ಅಂದ್ರೆ ಮಚ್ ಆಂಟಿಸಿಪೇಟೆಡ್ ಕಾಂತಾರ ಚಾಪ್ಟರ್ 1. ಸೊ ನಾನು ಆಕ್ಚುಲಿ 6 ಗಂಟೆ ನಾಳೆ ಬಗ್ಗೆ ಬುಕ್ ಮಾಡಿದ್ದೀನಿ. ಆದ್ರೆ ನಮ್ ಶೆಟ್ರು ಇವತ್ತೊಂದು ಸರ್ಪ್ರೈಸ್ ಕೊಟ್ರು, ಪ್ರೀಮಿಯರ್ ಇದೆಯಪ್ಪ ಅಂತ. ಸೊ ನನ್ನ ಕಸಿನ್ಸ್ ಕೆಲವರು ಮೂವಿ ಇಂಡಸ್ಟ್ರಿಲಿ ಇದ್ದಾರೆ. ಸೊ ಅವರು ಬಂದ್ಬಿಟ್ಟು ಕನ್ಫರ್ಮ್ ಮಾಡಿದ್ರು, ಹೌದು ಪ್ರೀಮಿಯರ್ ಇದೆ ನೋಡು ಅಂತ. ಸೊ ನಾನು ಅದಕ್ಕೆ ಒಂದು ಟಿಕೆಟ್ ಬುಕ್ ಮಾಡ್ಕೊಂಡು ಹಂಗೋ ಹಿಂಗೋ ಮಾಡಿ ನಮ್ಮ ಏರಿಯಾ ಹತ್ರ ಏನಿಲ್ಲ, ಇದೆ ಒಂದು 5-6 ಕಿಲೋಮೀಟ್ರು ಆ ಕಡೆ ಹೋಗ್ತಾ ಇದ್ದೀನಿ. ಸೊ ನಾನು ರಿಷಬ್ ಶೆಟ್ಟಿನ ಮುಂಚೆಯಿಂದಾನು ಫಾಲೋ ಮಾಡ್ತಿದ್ದೀನಿ. ಸೊ ಅವ್ರನ್ನ ರಿಕ್ಕಿ ಫಿಲಮ್ ಇಂದಾನು ನಾನು ಫಾಲೋ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ನನ್ನ ಕಸಿನ್ಸ್ ನಾನು ಹೇಳಿರೋರು ಯಾರಿದ್ದಾರೆ ಅವರೆಲ್ಲ ಅವ್ರಿಗೋಸ್ಕರ ಮೂವಿ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ ಮುಂಚೆ. ಸೊ ಅವ್ರು ಮಾಡಿರೋದು ಬಂದ್ಬಿಟ್ಟು ಗರುಡ ಗಮನ. ಸೊ ಅದಂತೂ ಮಾಸ್ಟರ್ ಕಲ್ಟ್ ಮೂವಿ ಅದು. ಸೊ ನಾನು ತುಂಬಾ ಇಷ್ಟಪಟ್ಟು ಆಲ್ಮೋಸ್ಟ್ 2-3 ಸತಿ ನಾನು ಥಿಯೇಟ್ರಲ್ಲೇ ನೋಡಿದ್ದೀನಿ. ಸೊ ನಂಗೆ ಕಾಂತಾರ ಬಂದಾಗ ಮಾತ್ರ ನಾನು ಫಸ್ಟ್ ಡೇ ನನ್ನ ಫ್ರೆಂಡ್ ಜೊತೆನೆ ಹೋಗಿದ್ದೆ, PVRಗೆ ಹೋಗಿದ್ದೆ. ಖಾಲಿ ಥಿಯೇಟ್ರು, ಯಾರಂದ್ರೆ ಯಾರು ಇರ್ಲಿಲ್ಲ. ನಾನು ನನ್ನ ಫ್ರೆಂಡು ಒಂದ್ 5-6 ಜನ ಇರ್ಬೋದು ಇಡೀ ಥಿಯೇಟರ್ ಪೂರ್ತಿ. ಬಟ್ ಹಂಗ್ ನೋಡಕ್ ಹೋದ್ರೆ ಅದಾದ್ಮೇಲೆ ಒಂಥರ ಕಾಡ್ಗಿಚ್ ತರಾನೇ ಹತ್ಕೊಂಡ್ಬಿಡ್ತು. ಏನ್ ಜನ ಅಂತೀರಾ, ನನಗೆ ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಒಂದು ಟಿಕೆಟ್ ಅರೇಂಜ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಸೊ ಅದಕ್ಕೆ ಈ ಸತಿ ಅಂತೂ ನಾನು ಮಿಸ್ ಮಾಡ್ಲೇಬಾರ್ದು. ಸೊ ನಾನು ಲಾಸ್ಟ್ ಮೂವಿ ಯಾವ ಕ್ರೇಜ್ ಅಲ್ಲಿ ಹೋಗಿದ್ನೋ ಈ ಸತಿನೂ ಅದೇ ಕ್ರೇಜ್ ಅಲ್ಲಿ. ಸೊ ನಾನು ಅರವಿಂದ್ ಕಶ್ಯಪ್ ಅವ್ರದ್ದು ಸಿನಿಮಾಟೋಗ್ರಫಿಗಂತೂ ನೆಕ್ಸ್ಟ್ ಲೆವೆಲ್. ಅವ್ರು ನೀವು ಮಾತೇ ಆಡಂಗಿಲ್ಲ, ಆ ತರ ಸಿನಿಮಾಟೋಗ್ರಫಿ ಮಾಡ್ತಾರೆ ಅವರು. ಸೊ ಅವ್ರದ್ದು ನೀವು ಹಾಸ್ಟೆಲ್ ಹುಡುಗರು ನೋಡ್ಬೋದು, ನ್ಯೂ ಟ್ರೈ ಅದನ್ನು ತುಂಬಾ ಚೆನ್ನಾಗಿದೆ. ಸೊ ನಾವು ಇವಾಗ ಹೋಗ್ತಾ ಇರೋದು ವೈಭವ್ ಅಲ್ಲಿ. ಸೊ ನನ್ನ ಫ್ರೆಂಡ್ ನ ಪಿಕ್ ಮಾಡ್ಕೊಂಡು ಹಂಗೆ ವೈಭವ್ಗೆ ಹೋಗ್ಬಿಟ್ಟು ಆ ಮೂವಿ ನೋಡೋಣ. ಸೊ ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ಲೆಕ್ಕದಲ್ಲಿ, ಸೊ ನಿಮ್ಗೆ ಕಾಂತಾರ ನೀವು ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಅನ್ಆನ್ಸರ್ಡ್ ಕ್ವೆಶನ್ಸ್ ಏನಿದೆಯೋ ಅದೆಲ್ಲ ಈ ಮೂವಿಲಿ ಆನ್ಸರ್ ಮಾಡಿದ್ದಾರೆ. ಸೊ ಅದೊಂಥರ ನಿಮ್ಗೆ ಮೇ ಬಿ ಆ ತರ ಇರ್ಬೋದು. ಸೊ ನಾನೇನ್ ಮಾಡ್ತೀನಿ, ನಿಮ್ಗೆ ಒಂದ್ಸತಿ ಮೂವಿ ನೋಡ್ತೀನಿ ಇವಾಗ. ಸೊ ಇವತ್ತೇ, ಆದ್ರೆ ಇವತ್ ನೈಟ್ ಅಷ್ಟ್ರಲ್ಲೇ ನಿಮ್ಗೆ ರಿವ್ಯೂ ಹಾಕ್ಬಿಡ್ತೀನಿ. ನನ್ಗೇನು ಹೇಳೋದು ಏನಿಲ್ಲ, ನನಗೆ ರಿವ್ಯೂ ನಾನು ಆಲ್ಮೋಸ್ಟ್ ಎಲ್ಲ ಕನ್ನಡ ಫಿಲ್ಮ್ ನೋಡ್ತೀನಿ. ನನಗೇನು ಈ ತರ ಮಾಡ್ಬೇಕು, ರಿವ್ಯೂ ಮಾಡ್ಬೇಕಂತ ಏನಿಲ್ಲ. ನಾನು ತುಂಬಾ ಜನ ನನಗ್ ಕೇಳ್ತಾರೆ ಫಿಲಮ್ ನೋಡ್ದಪ್ಪ ಅಂತ. ನಾನ್ ನೋಡಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲ. ಅಲ್ಲಿ ಏನೇನ್ ಚೆನ್ನಾಗಿಲ್ಲ ಅಂತಾನು ಬೇಕಾದ್ರೆ ನಾನು ಹೇಳ್ತೀನಿ. ಸೊ ಇವಾಗ ನಾನು ಲಾಸ್ಟ್ ಮೂವಿ ನೋಡಿದ್ದು ತಮಿಳ್ ಮೂವಿ ಕೂಲಿ. ಅದು ನಮ್ಮ ಉಪ್ಪಿ ಬಾಸೋಸ್ಕರ. ಅವ್ರಿಗಂತೂ ಅಂಡರ್ ಯೂಟಿಲೈಸ್ ಮಾಡ್ಬಿಟ್ಟಿದ್ದಾರೆ ಆ ಮೂವಿಲಂತೂ. ಸೊ ಆತರ ನಾನು ನಿಮ್ಗೆ ಈ ತರ ರಿವ್ಯೂ ಕೊಡ್ತಾ ಇರ್ತೀನಿ. ಸೊ ನಾನು ಎಲ್ಲಾ ಕನ್ನಡ ಫಿಲಮ್ಗೆ ಹೋಗ್ತೀನಿ ಅಂತ ಅಲ್ಲ, ನನಗ್ ಪ್ರಾಮಿಸಿಂಗ್ ಆಗಿ ಯಾವ್ದು ಅನ್ಸುತ್ತೋ ಆ ಮೂವಿಗೆ ನಾನು ಹೋಗ್ತೀನಿ. ಮತ್ ನಮ್ದು ರೆಗ್ಯುಲರ್ ಅಡ್ಡ ವೈಭವ್ ಸಂಜಯ್ ನಗರ್ ಅಲ್ಲಿ ಇರೋದು. ಸೊ ನಾನು ಹೋಗೋದೇ ಅಲ್ಲಿಗೆ. ಸೊ ಬನ್ನಿ ನಡಿ ಹೋಗೋಣ. ಏನಪ್ಪ ಸಡನ್ ಮಳೆ ಬಂದ್ಬಿಡ್ತು. ಏನೋ ನಾವು ಕಾಂತಾರ ಹೋಗ್ತಾ ಇದೀವಿ ಅಂತ ನಮ್ಮನ್ನ ಫುಲ್ ಶುದ್ಧ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ನಂಗೆ ಇವಾಗ. ನೋಡೋಣ, ನಾವು ಮಳೆ ಚಳಿ ಬಿಸಿಲು ಗಾಳಿ ಏನಿದ್ರು ಹೆಚ್ಚಾಗ್ತಾ ಇರೋದೆ. ಇವೆಲ್ಲ ಕೇರೇ ಇಲ್ಲ. ಎಲ್ಲ ಕೇರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಅಲ್ಲಿ ಮಿಸ್ ಆಗೋಗ್ಬಿಡುತ್ತೆ. 7 ಗಂಟೆ ಶೋ ಇರೋದು. ಹಂಗ ಹಿಂಗ ಹೋಗೋಣ ಬನ್ನಿ. ಅಯ್ಯೋ ಏನಿದು ಹಿಂಗ್ ಹೊಡಿತಾ ಇದೆ ಅಪ್ಪ. ನಾನ್ ಬೇರೆ ಇವತ್ತೇ ರೇನ್ ಕೊಟ್ಟು ತಂದಿಲ್ಲಪ್ಪ.
3 hours later. ಸೊ ಇವಾಗ ಜಸ್ಟ್ ಮುಗಿಸಿದ್ವಿ. ಸೊ ನಾನು ನನ್ನ ಫ್ರೆಂಡ್ ಬಂದ್ಬಿಟ್ಟು ಮೂವಿಗೆ ಹೋಗಿರೋದು. ಮೂವಿ ಮಾತ್ರ ನಾನು ಏನ್ ಹೇಳ್ಬೇಕು ಅಂತಾನೆ ನಾನು ಯೋಚನೆ ಮಾಡ್ತೇನೆ, ಯಾಕಂದ್ರೆ ಪ್ರತಿಯೊಂದು ಜಾಗದಲ್ಲೂ ಏನಾದ್ರೂ ಒಂದು ಸ್ಪೆಷಾಲಿಟಿ ಯೂನಿಕ್ ಆಗಿ ಇಟ್ಟಿದ್ದಾರೆ. ಸೊ ಬೇಸ್ ಲೈನ್ ಸ್ಟೋರಿ ಅದೇ, ಬೇರೆ ಏನಿಲ್ಲ, ಅದೇ ರಾಜ್ಯ, ಅದೇ ಎಲ್ಲ. ಬಟ್ ಏನಕ್ಕೆ, ಯಾಕೆ, ಎಷ್ಟೊಂದು ಕ್ವೆಶನ್ಸ್ ಇದ್ದಿದ್ದು ಎಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಆನ್ಸರ್ ಮಾಡಿದ್ದಾರೆ. ಸೊ ಅದು ಆನ್ಸರ್ ಮಾಡಿರೋದು ಸ್ಟೈಲು, ವೇ ಆಫ್ ರೈಟಿಂಗ್ ರಿಷಬ್ ಶೆಟ್ಟಿ ಸರ್ಗೆ, ಮತ್ತೆ ನಮ್ಮ ಶಾನಿಲ್ ಗೌತಮ್, ಯಾರು ನಮ್ಮ ರವಿ ಅಣ್ಣ ಇದಾರಲ್ಲ ಆ ಟೀಮ್ಗೆ, ಅವ್ರಿಗೆ ಮಾತತ್ತು ಸಖತ್. ಅವರು ಅರವಿಂದ್ ಎಲ್ಲರೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮತ್ತೆ ಸಿನಿಮಾಟೋಗ್ರಫಿ ಮತ್ತೆ VFX ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಎರಡು ಮಾತೇ ಇಲ್ಲ ಅದ್ರ ಬಗ್ಗೆ. ಸೊ ಅವ್ರದ್ದು ಏನ್ ಟೀಮ್ ಇದೆಯಲ್ಲ ಆ ಟೀಮೇ ತುಂಬಾ ಚೆನ್ನಾಗಿದೆ. ಸೊ ನೀವು ಮೂವಿ ವೈಸ್ ನೋಡ್ತೀರಾ ಅಂದ್ರೆ ಕೆಲವೊಂದ್ ಕಡೆ ನನಗ್ ಲ್ಯಾಗ್ ಅನ್ನಿಸ್ತು ಪರ್ಸನಲಿ. ಸೊ ಬಟ್ ಆ ಲ್ಯಾಗ್ ಎಲ್ಲ ನಿಮ್ಗೆ ಎಲ್ಲೆಲ್ಲಿ ನಿಮ್ಗೆ ಲ್ಯಾಗ್ ಅನ್ಸ್ತೋ ಮಿಕ್ಕಿದ ಮೂವಿ ಎಲ್ಲ ಅದು ಕ್ಲೀನ್ ಆಗಿ ಕವರ್ ಅಪ್ ಮಾಡಿದೆ. ಸೊ ಅದನ್ನ ಮಾತ್ರ ನೀವು ಆಟೋಮ್ಯಾಟಿಕ್ ಆಗಿ ಆರಾಮಾಗಿ ನೀವು ಯಾರ್ ಏನೇ ಹೇಳಿ, ಇವನ್ ನಾನ್ ಹೇಳಿದ್ದು ರಿವ್ಯೂ ನೋಡ್ಬಿಟ್ಟು ಅಯ್ಯೋ ಏನೋ ಲ್ಯಾಗ್ ಅಂತ ಇದ್ದಾನೆ ಹಂಗೆ ಏನಿಲ್ಲ. ದಿಸ್ ಇಸ್ ಅ ಮಸ್ಟ್ ವಾಚ್. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು, ಯಾಕಂದ್ರೆ ಥಿಯೇಟರ್ ಅಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇದು. ಸೊ ಥಿಯೇಟರ್ ಅಲ್ಲಿ ನೋಡಿಲ್ಲ ಅಂದ್ರೆ ನಿಮ್ಗ ಆ ಸೌಂಡಿಂಗು, ಆ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ತೀನಿ ನಾನು. ಅಷ್ಟು ಚೆನ್ನಾಗಿದೆ ಮೂವಿ. ಸೊ ನೀವು ಎಲ್ಲರೂ, ಸೊ ಇದು ಆಕ್ಚುಲಿ ಪ್ರೀಮಿಯರ್ ಶೋ ಅಂತ ಇವ್ರು ಹಾಕಿರೋದು. ಸೊ ನಾನು ಆದ್ರೂ ಹೇಳ್ತೀನಿ, ಆದಷ್ಟು ಇವಾಗ ಆಗಿಲ್ವಾ ಮುಂದೆ ನೋಡಿ, ಬಟ್ ಥಿಯೇಟರ್ ಅಲ್ಲೇ ನೋಡಿ. ನೀವು OTT ವೇಟ್ ಮಾಡ್ತೀರಾ ಅಂದ್ರೆ ನೋ ವೇ. OTT ಇಸ್ ನಾಟ್ ಗಣ ಜಸ್ಟಿಫೈ ನೀವೇನ್ ನೋಡ್ತಾ ಇದ್ದೀರಾ. ಸೊ ನನ್ನ ಲೆಕ್ಕದಲ್ಲಿ ರಿಷಬ್ ಸರ್ ಇದನ್ನ ಕಾಂತಾರ ಆಲ್ರೆಡಿ ಒಂದ್ ಲೆವೆಲ್ ತಗೊಂಡೋಗಿದ್ರು. ಕಾಂತಾರ ಚಾಪ್ಟರ್ 1 ಇಸ್ ಗೋಣ ಬಿ ದ ನೆಕ್ಸ್ಟ್ ಲೆವೆಲ್. ಅಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬಂದಿದೆ. ಸೊ ನೀವು ಇದಾದ್ಮೇಲೆ ತಿರ್ಗಾ ಗೂಗಲ್ ಮಾಡ್ತೀರಾ. ಸೊ ನಾವು ಕಾಂತಾರ ಆಗೋದ್ಮೇಲೆ ದೈವ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ನೀವು ಗೂಗಲ್ ಮಾಡಿರ್ತೀರಾ. ಬಟ್ ಇವಾಗ ಇದನ್ನ ನೋಡಾದ್ಮೇಲೆ ನೀವು ಗ್ಯಾರಂಟಿ 101% ತಿರ್ಗಾ ಗೂಗಲ್ ಮಾಡ್ತೀರಾ. ಆತರ ಮಾಡಿದ್ದಾರೆ. ಸೊ ಸ್ಟೋರಿ ಹಂಗಿದೆ, ಯಾಕೆ ಏನು ಎಲ್ಲ ನೀವು ಗೂಗಲ್ ಮಾಡ್ತೀರಾ. ಓಕೆ ಇವ್ರು ಯಾರು ಎಲ್ಲ ನೀವು ಗೂಗಲ್ ಮಾಡ್ತೀರಾ. ಸೊ ನೀವ್ ಇನ್ನ ತಿಳ್ಕೊಳಕ್ ನೋಡ್ತೀರಾ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಮತ್ತೆ ಆಸ್ ಯೂಶಲ್ ರಿಷಬ್ ಸರ್ ಅಂದಿದ ತಕ್ಷಣನೇ ಕ್ಲೈಮ್ಯಾಕ್ಸ್ಗೆನೆ ನೀವು ಬರ್ಬೇಕು. ಮಿಡ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಇಂಟರ್ವಲ್ ಬ್ಲಾಕ್ ತುಂಬಾ ಚೆನ್ನಾಗಿದೆ. ಸೊ ಆಲ್ ಟುಗೆದರ್ ನನಗ್ ಕೇಳಿದ್ರೆ ಆ ಲ್ಯಾಗ್ ಮಾತ್ರ ಇಟ್ ಇಸ್ ನೆಸೆಸರಿ ಅನ್ಸ್ತು. ಸೊ ಆ ಲ್ಯಾಗ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಎಂಗೇಜ್ಮೆಂಟ್ ಇರ್ಲಿ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ಇಟ್ ವಾಸ್ ಅ ವೆರಿ ಗುಡ್ ಕ್ಲೀನ್ ಮೂವಿ. ಸೊ ನಾವು ಏನ್ ಸ್ಪೆಂಡ್ ಮಾಡಿದೀವೋ ಅದನ್ನ ಜಸ್ಟಿಫೈ ಮಾಡ್ತೀವಿ. ಸೊ ಎಲ್ಲಾರ್ಗು ನಾನು ಕೇಳೋದು ಒಂದೇನೆ, ಹೋಗಿ ಫಿಲಮ್ ನೋಡಿ. ನೀವು ಫಿಲಮ್ ನೋಡಿ ಆಮೇಲೆ ಬೇಕಾದ್ರೆ ನನ್ನ ಚಾನಲ್ ಅಲ್ಲಿ ಕಮೆಂಟ್ ಹಾಕಿ ನಾನು ಹೇಳಿದ್ ಕರೆಕ್ಟಾ ರಾಂಗ ಅಂತ. ನಿಮ್ಗೇನಿದ್ರು ನಾನು ಬೇಕಾದ್ರೆ ಐ ವಿಲ್ ಟ್ರೈ ಟು ಕನ್ವೇ ದ ಮೆಸೇಜ್ ಟು ರಿಷಬ್ ಸರ್. ಸೊ ನಾನು ಹಂಗೋ ಹಿಂಗೋ ಕಾಂಟ್ಯಾಕ್ಟ್ ಮಾಡ್ತೀನಿ ಆದಷ್ಟು. ಇಲ್ಲ ಅವ್ರ ಫ್ರೆಂಡ್ಸ್ ಯಾರು ಇದ್ದಾರೆ ಅವ್ರಿಗೆ ನಾನು ಹೇಳ್ತೀನಿ. ಬಟ್ ನಾನಂತೂ ಫಾರ್ ಶೋರ್ ನನ್ನ ಒಪಿನಿಯನ್ ನಾನು ಕನ್ವೆ ಮಾಡ್ತೀನಿ. ನಾನು ಚಾಪ್ಟರ್ 1 ಅಲ್ಲೂ ನಾನು ಕನ್ವೆ ಮಾಡಕ್ ಟ್ರೈ ಮಾಡಿದ್ದೆ. ಸೊ ಇದ್ರಲ್ಲೂ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಸೊ ನಾನು ತಿರ್ಗಾ ನಾಳೆಗೆ ಬುಕ್ ಮಾಡಿದ್ದೀನಿ. ಸೊ ತಿರ್ಗಾ ಹೋಗಿ ನೋಡ್ತೀನಿ ನಾನು, ದಟ್ ಇಸ್ ಫಾರ್ ಶೋರ್. ಇದು ನೀವು ವಿಜುವಲ್ ಟ್ರೀಟ್ ಅಂದಂಗೆ ನಾವ್ ಹೆಂಗೆ KGF ನಾವು 1 ಸತಿ 2 ಸತಿ ನೋಡಿದ್ವೋ, ಮತ್ತೆ ಹೊಂಬಾಳೆ ಅವ್ರಿಗೆನೆ ನಾವು ಒಂದು ದೊಡ್ಡ ಸಲ್ಯೂಟ್ ಹೇಳ್ಬೇಕು. ಯಾಕಂದ್ರೆ ಅಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ಅದೇನೇ ಆಗ್ಲಿ ಒಂದು ಕ್ವಾಲಿಟಿ ಕಂಟೆಂಟ್ ಕೊಡೋದಕ್ಕೆ ಅಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ. ಸೊ ಆ ಕಂಟೆಂಟ್ ನ ನೀವು ಆಕ್ಚುಲಿ ಅವ್ರನ್ನ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ನೀವು ಎಷ್ಟು ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಅವ್ರಿನ ಈ ತರ ಕಂಟೆಂಟ್ ಜಾಸ್ತಿನೇ ಕೊಡ್ತಾರೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಎಸ್ ಎನಿ ಡೇ. ಸೊ ರಿಷಬ್ ಸರ್ ಅಂತೂ ನೀವು ಒಂದು ಚೂರು ನೀವು ಅವ್ರ ಮೇಲೆ ಡೌಟ್ ಪಡ್ಬೇಕಾಗೇ ಇಲ್ಲ. ಸೊ ಅಷ್ಟು ಕ್ಲೀನ್ ಆಗಿ ಮಾಡಿದ್ದಾರೆ. ಸೊ ನಂದು ಇವತ್ತಿಗೆ ಇಷ್ಟೇ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ನಾನು ಇವಾಗ ಸದ್ಯಕ್ಕೆ ಮನೆಗೆ ಹೋಗಿ ಮಲ್ಕೊಂಡ್ರೆ
ನಾನು ತಿರ್ಗಾ ನಾಳೆ ಬೆಳಗ್ಗೆ ಹೋಗ್ಬೇಕು. ಬೆಳಗ್ಗೆ 6:30 ಶೋ ಬೇರೆ. ಇವಾಗ ಆಲ್ರೆಡಿ ನೈಟ್ 10 ಗಂಟೆ ಆಗ್ತಾ ಇದೆ. ನನ್ನ ಫ್ರೆಂಡ್ನ ಡ್ರಾಪ್ ಮಾಡ್ಬಿಟ್ಟು ಆದ್ರೆ ಅವ್ರದ್ದೊಂದು ರಿವ್ಯೂ ತಗೊಂಡು ನಿಮ್ಗೆ ಹೇಳೋಣ. ಓಕೆ, ಸಿಗೋಣ. A few inches later. ಮತ್ತೆ ಹೆಂಗನ್ಸ್ತು ಫಿಲಮ್? ಸೂಪರ್ ಆಗಿತ್ತು. ರಿವ್ಯೂ ಕೊಡೋದಕ್ಕಿಂತ ಮೂವಿ ಹೋಗಿ ನೋಡಿ ಅರ್ಥ ಮಾಡಿಕೊಂಡ್ರೆ ಮಸ್ತ್ ಇದೆ. ಅದೇ ಫಸ್ಟ್ ಬ್ಲಾಕ್ ಮಿಸ್ ಮಾಡಲೇಬಾರ್ದು. ಫಸ್ಟ್ ಬ್ಲಾಕ್ ಮಿಸ್ ಆದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಕನ್ಫ್ಯೂಷನಲ್ಲೇ ಏನು ಅಂತ ಅರ್ಥ ಆಗಲ್ಲ. ಫಸ್ಟ್ ಬ್ಲಾಕ್ ಮಿಸ್ ಮಾಡ್ಕೊಂಡ್ರೆ ಏನು ಗೊತ್ತಾಗಲ್ಲ. ಮತ್ತು ಇದಂತಂದರೆ ವಿಜುವಲ್ ಎಫೆಕ್ಟ್ಸ್ ಸಖತ್ ಮಾಡಿದ್ದಾರೆ. ಕೆಲವೊಂದೆಲ್ಲ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. OTT ಇದಲ್ಲಿಂದ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ನೋಡೋದನ್ನೇ ಬೆಸ್ಟ್ ಆಗಿ. ಅರವಿಂದ್ ಕಶ್ಯಪ್ ಸುಮ್ಮನೆ ಸರಿಯಾಗಿ ಕಷ್ಟಪಟ್ಟವ್ರಪ್ಪ. ಮೊನ್ನೆನೇ ಫೈನಲ್ ಕಟ್ ಬೇರೆ ಮಾಡಿರೋದು, ಸಾಕಾದಾಗೆ ಮಾಡವ್ರೆ. ಮತ್ತು ಕಾನ್ಸೆಪ್ಟು ಚೆನ್ನಾಗಿದೆ. ಹೆಂಗೆ ಬಂತು ಏನು ಅನ್ನೋದು ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ತಿರ್ಗಾ ಗ್ಯಾರಂಟಿ ಗೂಗಲ್ ಮಾಡ್ತಾರೆ. ಹೋದ್ ಸತಿ ಗೂಗಲ್ ಮಾಡ್ದಂಗೆ ಈ ಸತಿನ ಗೂಗಲ್ ಮಾಡ್ತಾರೆ. ಪಾರ್ಟ್ ಒನ್ ಥರನೇ ನೋಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಫಸ್ಟ್ ಕಾಂತಾರ ನೋಡಿ ತಿರ್ಗಾ ಕಂಪ್ಯಾರಿಸನಲ್ಲಿ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ನೀವೇ ಕಲ್ಪನೆ ಮಾಡ್ಕೊಂಡು ಏನು ಯೋಚನೆ ಮಾಡಬಾರ್ದು. ಬ್ಲ್ಯಾಂಕ್ ಶೀಟ್ ಆಗೋಗಿ ಸ್ಕೆಚ್ ಮಾಡ್ಬಿಟ್ಟು ಕಳಿಸ್ತಾರೆ ಬಾಸ್. ಅದೇ ಪಾರ್ಟ್ ಒನ್ ಥರನೇ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ನೀಟಾಗಿ ಗೊತ್ತಾಗುತ್ತೆ. ಅದೇ ಇವಾಗ ಇವ್ರು ಅಷ್ಟು ಇನ್ವೆಸ್ಟ್ ಮಾಡಿರೋದು ಮೋಸ ಏನಲ್ಲ. ಹೋದ್ ಸತಿ 15 ಕೋಟಿ ಇನ್ವೆಸ್ಟ್ ಮಾಡಿದ್ರು, ಅಷ್ಟು ತೆಗೆದ್ರು. ಬಟ್ ಈ ಸತಿ 150 crores ಈ ಥರನೂ ಮಾಡ್ಬೋದು ಅಂತ ತುಂಬ ಕ್ಲೀನಾಗಿ ತೋರಿಸ್ಕೊಟ್ರು. ಎಷ್ಟು ಟೈಮ್ ತೊಗೊಂಡಿದ್ದಾರೋ ಅಷ್ಟಕ್ಕೆ ವರ್ಕ್ ಹೌದು, ಚೆನ್ನಾಗಿ ಮಾಡಿದ್ದಾರೆ. ರೈಟಿಂಗೂ ಸೆಟ್ಟಿಂದ ಹಿಡಿದು ಪ್ರತಿಯೊಂದಕ್ಕೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ರೈಟಿಂಗೂ ಒಂದು ಚೂರು ಎಲ್ಲೋ ಮಿಸ್ ಆಗಬೇಕು ಆ ಥರ ಏನಿಲ್ಲ. ಎಲ್ಲೆಲ್ಲಿ ಏನೇನು ಇರಬೇಕು ಎಲ್ಲ ಎಲಿಮೆಂಟ್ಸು ಪ್ಯಾಕ್ ಮಾಡ್ಬಿಟ್ಟು ಕಳಿಸಿದ್ದಾರೆ. ಅದೇ ಬೇರೆ ಚಿತ್ರಕ್ಕೆ ಕಂಪ್ಯಾರಿಸನ್ ಅಂತೆಲ್ಲ ನೋಡ್ಕೊಂಡು ಹೋದ್ರೆ ಯಾವ ಮೂವಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಕಾಂತಾರ ಅಂತಾನೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದರಲ್ಲೂ ಬರ್ತಾರೆ ಕೆಲವರು ಹೇಟರ್ಸ್, ಅದು ಇದೆಲ್ಲ ತುಂಬಾ ಜನ ಇರ್ತಾರೆ. ಆ ಥರ ಇತ್ತು, ಈ ಸೀನ್ ಆ ಥರ ಇತ್ತು, ಆ ಸೀನ್ ಈ ಥರ ಇತ್ತು ಅಂತೆಲ್ಲ. ಬಟ್ ಆ ಥರ ಏನು ಸಾವಿರ ಜನ ಸ್ಪಾಯ್ಲರ್ಸ್ ಕೊಡಕ್ಕೆ ಕೂತಿದ್ದಾರೆ. ಅದಕ್ಕೆ ನಾವು ಪ್ರೀಮಿಯರ್ಗೆ ಹೋಗಿರೋದು. ತಿರ್ಗಾ ನಮ್ಮ ತಲೆ ತಿನ್ಬಾರ್ದು. ಯಾಕಂದರೆ ಬೇರೆಯವ್ರ ಒಪಿನಿಯನ್ ನಮಗೆ ಡಿಫ್ರೆಂಟ್ ಆಗಿರ್ಬೋದು, ಅವ್ರಿಗೆ ಡಿಫ್ರೆಂಟ್ ಆಗಿರ್ಬೋದು. ಜನ ರಿಲೀಸ್ಗೂ ಮುಂಚೆನೇ ಡಿಫ್ರೆಂಟ್ ಒಪಿನಿಯನ್ ಕೊಟ್ಟವರು. ಹಂಗಿತ್ತು ಜನ ಬಿಟ್ಟರೆ ಅಲ್ಲೇ ಕತೆ ಬರೆದ್ಬಿಟ್ಟಿದ್ರು ಬ್ಲಾಗಲ್ಲೆಲ್ಲ. ಹಿಂಗಿರತ್ತಂತೆ ಹಂಗಿರತ್ತಂತೆ ಅದಂತೆ ಇದಂತೆ ಅಂತ. ಕಂತೆಗೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗ್ಬಿಡಿ. ಸುಮ್ಮನೆ ಬುಕ್ ಮಾಡ್ಕೊಂಡು ಹೋಯ್ತಾ ಇರಿ. ಬಟ್ ಥಿಯೇಟ್ರಲ್ಲೇ ನೋಡಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್. ಹೌದು, ನೀವು ಎಷ್ಟೇ 100 ಇಂಚ್ TV ಇದ್ರೂ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. 7.1 ಡಾಲ್ಬಿಲ್ ನೋಡೋದೇ ಒಂಥರ ಮಜಾ ಬೇರೆ. ಅದರಲ್ಲೂ ಆದಷ್ಟು ಬೇಗ ಸ್ಪಾಯ್ಲರ್ಸ್ ಹಾಕಕ್ಕೆ ಮುಂಚೆ ನೋಡಿದ್ರೆ ನಿಮ್ಗೆ ಇನ್ನೂ ನೀವೆಲ್ಲ ನೋಡ್ಕೊಂಡು ಹೋದ್ಮೇಲೆ ನಿಮಗೆ ಆ ವೈಬ್ ಅನ್ಸೋದು ಗೊತ್ತಾಗಲ್ಲ. ನನಗೆ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಒಂದು 3 ದಿವಸ ಬಂದ್ ಮಾಡ್ಬಿಟ್ಟು ನೀವು ನೋಡಾದ್ಮೇಲೆ ಸೋಷಿಯಲ್ ಮೀಡಿಯಾ ನೋಡಬೇಕು. ಹೌದು, ನಂದ್ರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರೆ ಅದು ಹೇಳ್ತಾನೆ ಇದು ಹೇಳ್ತಾನೆ ಏನು ಹೇಳಲ್ಲ. ನಾನಂತೂ ಮೂವಿ ಬಕಪಕ್ಷ. ನಾನು ಕ್ಲೀನಾಗಿ ನನಗೆ ಎಷ್ಟು ಕೇಳ್ಬೇಕು ಅಷ್ಟೇ ಹೇಳೋದು. ಹೋಗಿರೋರ ಹತ್ರ ಜೀವ ತಿಂದು ಕೇಳಬೇಡಿ. ಏನಾಯಿತು ಕತೆ, ಏನು ಲಾಸ್ಟ್ ಏನು, ಎಂಡಿಂಗ್ ಏನು, ಟ್ವಿಸ್ಟ್ ಏನು ಅಂತೆಲ್ಲ ಕೇಳಬೇಡಿ. ಹೋಗಿ ಥಿಯೇಟ್ರಲ್ಲಿ ಎಲ್ಲ ನಾನೇ ಹೇಳೋದಂದ್ರೆ ರಿಷಬ್ ಸರ್ ಏನಕ್ಕಿರೋದು. ಥಿಯೇಟ್ರ್ ಚಿತ್ರ ಮಾಡಿರೋದೇನಕ್ಕೆ. ಹೋಗಿ ಬಂದವ್ರಿಗೆ ನೋಡಿಬಿಟ್ಟು ಏನಾಯಿತು ಏನು ಆಮೇಲೆ ಹೋಗೋಣ ಅಂತೆಲ್ಲ ಯೋಚನೆ ಮಾಡಬೇಕು. ಫಸ್ಟ್ ಫಿಲಮ್ ನೋಡಿ ಆಮೇಲೆ ಮಾತಾಡಿ ಅಷ್ಟೇ. ಸೊ ಇದು ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಒಂದು ಸ್ವಲ್ಪ ಬೆಳೆಯೋಣ ನಾವು. ಟಾಟಾ, ಬಾಯ್, ಗುಡ್ ನೈಟ್.